ಭಾರತೀಯ ಪುರಾಣದಲ್ಲಿ ಬಹಳಷ್ಟು ರಾಕ್ಷಸರು ಮತ್ತು ದೇವರುಗಳ ನಡುವಿನ ಯುದ್ಧವನ್ನು ನಾವು ಕೇಳಿದ್ದೇವೆ. ನಮ್ಮ ಲೋಕ ಕಲ್ಯಾಣಕ್ಕಾಗಿ ದೇವರುಗಳು ಬೇರೆ ರೂಪ ತಳೆದು ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿರುವ ನೂರಾರು ಕಥೆಗಳನ್ನು ಕೇಳಿರ್ತೀವಿ. ಭೂಲೋಕ ಹಾಗೂ ದೇವಲೋಕದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸಿದ ರಾಕ್ಷಸರ ಸಂಹಾರ ಮಾಡಿದಂತಹ ಕಥೆಗಳನ್ನು ಕೂಡ ನಾವು ಕೇಳಿರ್ತೀವಿ. ಆದರೆ ಕೆಲವೊಂದು ರಾಕ್ಷಸರು ದೇವರಿಂದ ವರ ಪಡ್ಕೊಂಡು ಭೂಲೋಕದಲ್ಲಿ ಪೂಜಿಸಲ್ಪಟ್ಟರು. ಅಂತಹ ಒಬ್ಬ ರಾಕ್ಷಸ ಅಂದರೆ ಅದು ಬ್ರಹ್ಮ ರಾಕ್ಷಸ. ಈ ಬ್ರಹ್ಮ ರಾಕ್ಷಸ ಯಾರು? ಇವನಿಗೆ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಯಾಕೆ? ಮತ್ತೆ ಯಾವ ಕಾರಣಕ್ಕೆ ಬ್ರಹ್ಮ ರಾಕ್ಷಸನನ್ನು ಪೂಜೆ ಮಾಡ್ತಾರೆ ಅನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬ್ರಹ್ಮ ರಾಕ್ಷಸರು ಭೂಲೋಕದಲ್ಲಿ ಜನ್ಮ ತಳೆದು ಜನರನ್ನು ಹಿಂಸಿಸುತ್ತಿದ್ದರು. ಅಲ್ಲದೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಜೀವನ ಮಾಡಿ ಮತ್ತು ಅಸಹಜ ಸಾವನ್ನು ಹೊಂದಿರುವ ಬೌದ್ಧಿಕ ಬ್ರಾಹ್ಮಣರ ಆತ್ಮಗಳು ಎಂದು ಹೇಳಲಾಗುತ್ತದೆ. ಕೆಲವೊಂದು ದೇವಾಲಯದಲ್ಲಿ ಬ್ರಹ್ಮ ರಾಕ್ಷಸರಿಗೆ ಪ್ರತ್ಯೇಕ ಜಾಗವನ್ನು ನಿರ್ಮಾಣ ಮಾಡುತ್ತಾರೆ. ಬ್ರಹ್ಮ ರಾಕ್ಷಸರು ಪುರುಷ ಅಥವಾ ಸ್ತ್ರೀಯಾಗಿರಬಹುದು, ಆದರೆ ವಿದ್ಯಾವಂತರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಬ್ರಹ್ಮ ಅಂದರೆ ಬ್ರಾಹ್ಮಣ ಮತ್ತು ರಾಕ್ಷಸ ಅಂದರೆ ಅವರಲ್ಲಿರುವ ದುಷ್ಟಗುಣ. ಈ ಬ್ರಹ್ಮ ರಾಕ್ಷಸರಿಗೆ ವೇದ ಮತ್ತು ಪುರಾಣಗಳ ಎಲ್ಲ ಜ್ಞಾನವಿರುತ್ತೆ. ಆದರೆ ಇವರು ಇತರರನ್ನು ಹಿಂಸೆ ಮಾಡುವ ಮತ್ತು ತಿನ್ನುವಂತಹ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಈ ಬ್ರಹ್ಮ ರಾಕ್ಷಸರು ತುಂಬ ಶಕ್ತಿಶಾಲಿಗಳಾಗಿರುತ್ತಾರೆ. ಇವರನ್ನು ಪ್ರೀತಿಸುವವರಿಗೆ ಸಂಪತ್ತು ಮತ್ತು ಸಂತೋಷವನ್ನು ನೀಡಬಹುದು ಮತ್ತು ದ್ವೇಷಿಸುವವರಿಗೆ ನರಕಕ್ಕಿಂತ ಕೆಟ್ಟ ಶಿಕ್ಷೆಯನ್ನು ಕೊಡಬಹುದು. 7ನೇ ಶತಮಾನದಲ್ಲಿ ಪ್ರಸಿದ್ಧ ಸಂಸ್ಕೃತ ಕವಿ ಮಯೂರ್ ಭಟ್ಟರು ಸೂರ್ಯ ಶತಕಂ ಎಂಬ ಮಹಾನ್ ಗ್ರಂಥ ರಚಿಸಿದರು. ಸೂರ್ಯನನ್ನು ಹೇಗೆ ಪೂಜಿಸಬೇಕು ಎಂಬ ವಿವರಿಸುವ ಗ್ರಂಥ ಇದಾಗಿದೆ. ಬಿಹಾರದ ಸುಪ್ರಸಿದ್ಧ ದೇವು ಸೂರ್ಯ ದೇವಾಲಯದಲ್ಲಿ ಇರುವ ರಾಜವೃಕ್ಷದ ಕೆಳಗೆ ಕುಳಿತು ಅವರು ಈ ಗ್ರಂಥವನ್ನು ಬರೆದ್ರಂತೆ. ಅದೇ ಮರದಲ್ಲಿ ಬ್ರಹ್ಮ ರಾಕ್ಷಸ ವಾಸವಾಗಿದ್ದ. ತನ್ನ ಮಂತ್ರವನ್ನು ಪುನರ್ವರ್ತಿಸಿ ಅವರನ್ನು ವಿಚಲಿತಗೊಳಿಸಿದ್ದನು ಎಂದು ಹೇಳಲಾಗಿದೆ. ಆಗ ಬ್ರಹ್ಮರಾಕ್ಷಸನನ್ನು ಸೋಲಿಸಲು ಮಯೂರ್ ಭಟನು ತನ್ನ ಮೂಗಿನಿಂದ ಮಂತ್ರವನ್ನು ಹೇಳಲು ಪ್ರಾರಂಭ ಮಾಡ್ತಾನೆ. ಬ್ರಹ್ಮರಾಕ್ಷಸನಂತಹ ಆತ್ಮಗಳಿಗೆ ಮೂಗುಗಳಿರುವುದಿಲ್ಲ. ಆದ್ದರಿಂದ ಬ್ರಹ್ಮರಾಕ್ಷಸನಿಗೆ ಮಯೂರ್ ಭಟರು ಹೇಳಿದ ಮಂತ್ರವನ್ನು ಪುನರ್ವರ್ತಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಸೋತ ಬ್ರಹ್ಮರಾಕ್ಷಸ ಆ ಜಾಗವನ್ನು ಬಿಟ್ಟು ಹೋದ ಎಂದು ಕಥೆ ಇದೆ. ಆದ್ದರಿಂದ ನೀವು ಎಲ್ಲಿಯಾದರೂ ಹೋಗುವಾಗ ನಿಮ್ಮನ್ನು ಯಾರಾದರೂ ಹಿಂಬಾಲಿಸುತ್ತಿದ್ದಾರೆ ಅಂತ ಅನಿಸಿದ್ರೆ ನೀವು ಮೂಗಿನಿಂದ ಮಾತಾಡಬೇಕು ಅನ್ನೋ ಕತೆ ಹುಟ್ಟಿಕೊಂಡಿದೆ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಬ್ರಹ್ಮ ರಾಕ್ಷಸರು ಸ್ಥಾನವನ್ನು ಪಡೆದುಕೊಳ್ತಾರೆ. ಅವರು ದೇವಾಲಯವನ್ನು ನಿರ್ಮಾಣ ಮಾಡುವಾಗ ತೊಂದರೆ ಮಾಡ್ತಾರಂತೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮಾಡಬಾರ್ದು ಅಂತ ಅವರನ್ನು ಪೂಜಿಸುವುದಾಗಿ ಬೇಡಿಕೊಂಡ್ರೆ ಯಾವ ಸಮಸ್ಯೆ ಮಾಡಲ್ಲ ಎಂದು ಹೇಳಲಾಗುತ್ತದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷ. ಇಂತಹ ಒಳ್ಳೆ ವಿಚಾರ ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.